ದಿನದಲ್ಲಿ ಅಬಾಲ ವೃದ್ಧರವರೆಗೂ ಹಾರ್ಟ್ ಅಟ್ಯಾಕ್ನಂತಹ ಗಂಭೀರ ಸಮಸ್ಯೆ ಕಂಡುಬರುತ್ತಿದೆ. ಸರಿಯಾದ ಜೀವನ ಕ್ರಮ ಅನುಸರಿಸಿದ ಕಾರಣ ಈ ಸಮಸ್ಯೆ ಇಂದು ದಿನೇ ದಿನೇ ಹೆಚ್ಚಾಗ್ತಿದೆ. ಹಾಗಾದರೆ ಈ ಸಮಸ್ಯೆಗೆ ಪರಿಹಾರ ಇಲ್ವಾ? ಖಂಡಿತವಾಗಿಯೂ ಇದೆ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಎಂಬಂತೆ ಹೃದಯಘಾತವನ್ನು ಕೂಡ ಪ್ರಾಥಮಿಕ ಹಂತದಲ್ಲೇ ಪತ್ತೆ ಹಚ್ಚಿದ್ರೆ ಪ್ರಾಣಾಪಾಯದಿಂದ ಪಾರಾಗಬಹುದು. ಹಾಗಾದರೆ ಈ ಹೃದಯಘಾತ ಯಾಕಾಗಿ ಬರುತ್ತೆ, ಇದರ ಲಕ್ಷಣಗಳೇನು, ಏನೆಲ್ಲ ಮಾಡಬೇಕು ಎಂಬಿತ್ಯಾದಿ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ನಾವಿಂದು ನಿಮಗೆ ತಿಳಿಸಿಕೊಡಲಿದ್ದೇವೆ. ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾಗಿದ್ದಂತಹ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗುವ ಚಾನ್ಸ್ ತುಂಬಾ ಇದೆ. ದೇಹದಲ್ಲಿ ರಕ್ತ ಸಂಚಲನ ಸರಿಯಾಗಿ ಆಗದಿದ್ದಾಗ ಒತ್ತಡ, ಆಘಾತ ಇಂತಹ ಅನೇಕ ಕಾರಣದಿಂದ ಹೃದಯಘಾತ ಸಂಭವಿಸುವ ಸಾಧ್ಯತೆ ಇರಲಿದೆ. ಹೃದಯಘಾತ ಯಾವ ಸಮಯದಲ್ಲೂ ಕೂಡ ಕಂಡುಬರುವ ಚಾನ್ಸ್ ಇದೆ. ಆದರೆ ಮುಂಜಾನೆ 5 ಗಂಟೆಯಿಂದ ಮಧ್ಯಾಹ್ನ 12ರ ತನಕ ಹೃದಯಘಾತ ಸಂಭವಿಸುವ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತದೆ ಎಂದು ಇತ್ತೀಚಿನ ಅಧ್ಯಯನ ಸಂಸ್ಥೆಯೊಂದು ವರದಿ ಮಂಡಿಸಿದೆ. ಇದರ ಲಕ್ಷಣಗಳೇನು? ಹೃದಯಘಾತ ಕಂಡುಬರುವ ಮುನ್ನ ನಮ್ಮ ದೇಹದಲ್ಲಿ ಕೆಲವು ಲಕ್ಷಣಗಳು ಗೋಚರವಾಗಲಿದೆ. ಒತ್ತಡ, ಸುಸ್ತಾಗುವುದು, ಅಸ್ವಸ್ಥತೆಯ ಲಕ್ಷಣ ಕಂಡುಬರಬಹುದು. ಮುಂಜಾನೆ ಎದ್ದ ಕೂಡಲೇ ಉಸಿರಾಟದ ಸಮಸ್ಯೆ ಕಂಡುಬರುವಂತಹದ್ದು, ಅಜೀರ್ಣದಂತಹ ಸಮಸ್ಯೆ ಕಂಡುಬಂದರೆ, ಎದೆಯ ಭಾಗದ ಸುತ್ತಲೂ ನೋವು ಕಂಡುಬಂದರೆ ಅದು ಕೂಡ ಹೃದಯಘಾತದ ಲಕ್ಷಣ ಆಗಿರಲಿದೆ. ತಲೆ ತಿರುಗುವುದು, ತಲೆ ನೋವು, ನಿಶಕ್ತಿ ಇಂತಹ ಸಮಸ್ಯೆಗಳು, ಅದೇ ರೀತಿ ತೋಳು, ಭುಜ, ಕುತ್ತಿಗೆಯ ಭಾಗದಲ್ಲಿ ನೋವು ಕಂಡುಬಂದರೆ, ಅತಿಯಾಗಿ ಬೆವರುವುದು ಇದು ಕೂಡ ಹೃದಯಘಾತದ ಮುನ್ಸೂಚನೆ ಆಗಿರಲಿದೆ. ಇಂಥ ಸಮಸ್ಯೆ ಕಂಡುಬಂದರೆ ತಡ ಮಾಡದೆ ತಕ್ಷಣವೇ ವೈದ್ಯರ ಬಳಿಗೆ ಹೋಗುವುದು ತುಂಬಾ ಒಳ್ಳೆಯದು. ಧೂಮಪಾನ, ಮದ್ಯಪಾನದಂತಹ ದುಶ್ಚಟಗಳಿಂದ ದೂರ ಉಳಿದು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಂಡರೆ ಹೃದಯಘಾತ ಬರದಂತೆ ತಡೆಹಿಡಿಯಬಹುದು.